ಬನ್ನಿ ಬನ್ನಿ ಬೆಳ್ಳಂ ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಈ ಹಾಡು ನೆನಪು ಮಾಡಿಕೊಳ್ತಾ ಹಸಿರಿನ ಸಿರಿಯಾದಂತಹ, ಶಿವನ ಮೊಗ್ಗಿಗೆ ಹೆಸರಾದಂತಹ, ಮಳೆಗೆ ಹಸಿರಾದಂತಹ, ಹಸಿರೇ ಉಸಿರಾದಂತಹ ಶಿವಮೊಗ್ಗ ನಗರದ ತೀರ್ಥಹಳ್ಳಿ ತಾಲೂಕಿನ ಆರಗ ಗ್ರಾಮದ ಸಮೀಪ ಇರುವಂತಹ ಹಿರೇಸರ ಎಂಬ ಪುಟ್ಟ ಗ್ರಾಮದಲ್ಲಿ ಇವತ್ತಿನ ಆಹಾ ಎಂಥ ರುಚಿ ತಂಡ ಇದೆ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಅಡಿಗೆಯನ್ನು ತಯಾರಿಸಿ ನಮಗೋಸ್ಕರ ಉಣಬಡಿಸಲು ಸಿದ್ಧರಿದ್ದಾರೆ. ಅತಿಥಿಗಳನ್ನು ಆಹ್ವಾನಿಸೋಣ, ಹಾಗೆ ಆ ವಿಶೇಷವಾದಂತಹ ಅಡಿಗೆ ಯಾವುದು ಅಂತ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಉಷಾ ಅವರೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ನೀವು ಮೂಲತಃ ಯಾವ ಊರಿನವರು? ನಾನು ಮೂಲತಃ ಕುವೆಂಪು ಅವರ ಕುಪ್ಪಳ್ಳಿ ಇದೆಯಲ್ಲ, ಅದ್ರ ಸಮೀಪ 1 ಕಿಲೋಮೀಟರ್ ಆಗುತ್ತೆ ನಮ್ಮನೆ. ಗಡಿಕಲ್ ಅಂತ ಬರುತ್ತೆ ಅಲ್ಲಿ. ವಿಶೇಷ ಜ್ಞಾನಪೀಠ ಪ್ರಶಸ್ತಿಯನ್ನ ನಮ್ಮ ಕನ್ನಡಕ್ಕೆ ಮೊದಲ ಬಾರಿ ತಂದಂತಹ ಕುವೆಂಪು ಅವರ ಮನೆಯ ಸಮೀಪನೇ ನಿಮ್ಮ ಊರು ಅಂತ ಹೇಳಿದ್ರೆ ಬಹಳ ಖುಷಿ ಆಯ್ತು. ಇವತ್ತು ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ನೀವು ಯಾವ ಅಡಿಗೆಯನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀರಾ? ನಾನು ಇವತ್ತು ಮಲೆನಾಡು ಸ್ಪೆಷಲ್ಲು, ಅದು ಕಂಚಿಕಾಯಿ ಅಂತ ನಾವು ಹೇಳ್ತೀವಿ. ನಿಮ್ಮ ಬಯಲುಸೀಮೆ ಕಡೆ ಅದನ್ನು ಹೇರಳೆಕಾಯಿ ಅಂತ ಕರೀತಾರೆ. ಇದು ಆಯುರ್ವೇದಿಕ್ ಪ್ರಕಾರ ತುಂಬ ಉಳ್ಳಂತಹ ವಿಶೇಷವಾದಂತಹ ಆಯುರ್ವೇದಿಕ್ ಮೆಡಿಸನ್ ವ್ಯಾಲ್ಯೂ ಇರುವಂತಹ ಒಂದು ಕಾಯಿ ಆಗಿದೆ. ಹೇರಳೆಕಾಯಿ ಅಂತ ಕೂಡ ಹೇರಳೆಕಾಯಿ ಅಂತ ಕೂಡ. ಹೇರಳೆಕಾಯಿಯಿಂದ ಒಂದು ವಿಶೇಷವಾದಂತಹ ಅಡಿಗೆಯನ್ನು ನಮಗೆ ಪರಿಚಯ ಹೇರಳೆಕಾಯಿ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ. ಹೇರಳೆಕಾಯಿ ಗೊಜ್ಜು ಮಾಡೋದಕ್ಕೆ ಎಲ್ಲ ರೆಡಿ ಇದೆ ಅಲ್ವಾ? ರೆಡಿ ಇದೆ. ಹಾಗಾದ್ರೆ ಶುರು ಮಾಡೋಣ. ಓಕೆ, ಶುರು ಮಾಡೋಣ. ಎಸ್ ಪ್ಲೀಸ್. ನಾನು ಮೊದಲಿಗೆ ಗ್ಯಾಸ್ ಹಚ್ಕೊಂಡು ನಾನು 2 ಕಡೆನೂ ಇಟ್ಕೊಂಡ್ಬಿಡ್ತೀನಿ. ಒಂದು ಕಡೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ. ಒಗ್ಗರಣೆ ಮಾಡಿ ಅದನ್ನು ಹಾಕಿ ಹುರಿಬೇಕು. ಈಗ ಪ್ರಾರಂಭದಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಇದು ಒಗ್ಗರಣೆಗೆ ಇಟ್ಕೊಂಡು 1 ಸ್ಪೂನ್ ಸಾಸಿವೆ, 1 ಸ್ಪೂನು ಉದ್ದಿನಬೇಳೆ. ಅದಾದ್ಮೇಲೆ ಇದು ಸ್ವಲ್ಪ ಒಗ್ಗರಣೆ ಆದಮೇಲೆ ಇದಕ್ಕೆ 2 ಕರಿಬೇವಿನ ಸೊಪ್ಪು ಹಾಕಿ, ಈಗ 2 ಕರಿಬೇವಿನ ಸೊಪ್ಪು ಹಾಕಿ ನೆಕ್ಸ್ಟು ಇದನ್ನು ಹಾಕೊಳ್ಳೋಣ. ಹೇರಳೆಕಾಯಿ ಇದು ಒಂದು ಕಡೆ ಹುರಿತಾ ಇದ್ದಾಗ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಅದಕ್ಕೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ. ಅದೊಂದು ಸ್ವಲ್ಪ ಹುರ್ಕೊಳ್ಳೋಣ. 1 ನಿಮಿಷ ಇಟ್ಕೊಳ್ಳಿ. 2 ಸ್ಪೂನು ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜ 2 ಸ್ಪೂನು. ಮೆಣಸಿನಕಾಯಿ. ಒಂದು ಬಾಂಡಲ್ಲಿ ನೀವು ಹುರಿತಾ ಇರಿ ಮೇಡಮ್, ಇನ್ನೊಂದು ಬಾಂಡಲ್ಲಿ ನಾನು ಹುರಿತಾ ಇರ್ತೀನಿ. ಇದಕ್ಕೆ 4 ಸ್ಪೂನು ಕೊಬ್ಬರಿ ಹಾಕ್ಕೋಬೇಕು. ಎಷ್ಟು ಸಮಯದವರೆಗೆ ಹೀಗೆ ಹುರಿತಾ ಇರಬೇಕು? ಅದು ಸ್ವಲ್ಪ ಮೆತ್ತಗಾಗುತ್ತೆ, ಅವಾಗ ಅಲ್ಲಿ ತನಕ ನಾವು ಅದನ್ನು ಹುರ್ಕೋಬೇಕಾಗುತ್ತೆ. ಇನ್ನು ಅದಕ್ಕೆ ಬೇರೆ ಏನಾದ್ರು ಹಾಕಬೇಕಾ? ಇಲ್ಲ, ಇದಕ್ಕೆ ನಾವು ಮಿಕ್ಸಿ
ಹಾಕಿ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಅದನ್ನ ಪೌಡ್ರ್ ಮಾಡ್ಕೊಂಡು ಬರಬೇಕು. ಸೊ ಈಗ ಮಿಕ್ಸಿಗೆ ಹಾಕೊಳ್ಳೋಣ ಅಲ್ವಾ? ಎಸ್. ಇದನ್ನ ಈಗ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು. ಈಗ ಪೌಡ್ರ್ ಸಿದ್ಧವಾಗಿದೆ. ಓಕೆ. ಅದಕ್ಕಿಂತ ಮುಂಚೆ ಇದನ್ನ ಒಂದು ಸ್ವಲ್ಪ ನೀರು, ಹುಣಸೆಹಣ್ಣಿನ ರಸ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಸರಿ. ಸೊ ಈಗ ನೀರು ಕೊಡ್ಲಾ? ಎಸ್. ತಗೊಳ್ಳಿ. ಎಷ್ಟು ಕಪ್ ನೀರು ಹಾಕಬೇಕು? 1 ಕಪ್ ನೀರು ಸಾಕು. 1 ಕಪ್ ನೀರು ಸಾಕಾ? ಸ್ವಲ್ಪ ಹುಣಸೆಹಣ್ಣಿನ ರಸ. ಓಕೆ. ಸೊ ನೀರು ಹುಣಸೆ ಹಣ್ಣಿನ ರಸದಲ್ಲಿ ಬೇಯಬೇಕು. ಇದು ಸ್ವಲ್ಪ ಹೊತ್ತು ಬೇಯಬೇಕು. ಹೌದು. ಸೊ ಇದು ಒಂದು ಕಡೆಯಿಂದ ಬೇಯ್ತಾ ಇರಲಿ. ನಿಮ್ಮ ಬಾಲ್ಯದ ಬಗ್ಗೆ, ಹವ್ಯಾಸ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ. ಓಕೆ. ನಂದು ವಿದ್ಯಾಭ್ಯಾಸ BCom ಆಗಿದೆ. ನನ್ನ ಸೀನಿಯರ್ ಸಂಗೀತ ಆಗಿದೆ. ಇದು ಈ ಹೇರಳೆಕಾಯಿ ಇದೆಯಲ್ಲ, ಹೌದು, ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋಂಥದ್ದು. ಉಷಾ ಅವರೇ, ನಿಮ್ಮ ಹವ್ಯಾಸದ ಬಗ್ಗೆ ಹೇಳೋದಾದ್ರೆ? ನನ್ನ ಹವ್ಯಾಸ ನನ್ನ ಸೀನಿಯರ್ ಸಂಗೀತ ಆಗಿದೆ. ಆಮೇಲೆ ಪೇಂಟಿಂಗ್ ಮಾಡೋದು. ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತುಂಬ ಆಸಕ್ತಿ. ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಬೆಳೆಸೋದು, ಇದರೊಳಗೆ ತುಂಬ ಆಸಕ್ತಿ. ಕೃಷಿಯಲ್ಲಿ ತುಂಬ ಆಸಕ್ತಿ ಇಟ್ಕೊಂಡಿದ್ದೀನಿ. ಹವ್ಯಾಸದಲ್ಲಿ ಸಂಗೀತ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಲೈನ್ ಹೇಳ್ಬೋದಾ? ಹೇಳ್ಬೋದು. ಹೇಳಿ, ಯಾವುದಾದ್ರೂ ಒಂದು ಚಂದದ ಗೀತೆ. ಓಕೆ. ದುಷ್ಟ ಮನುಜರು ಪೇಳ್ವಾ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು. ದುಷ್ಟ ಮನುಜರು ಪೇಳ್ವಾ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು. ನೆಟ್ಟ ಸಸಿ ಫಲ ಬರುವನಕ ಶಾಂತಿಯ ತಾಳು, ನೆಟ್ಟ ಸಸಿ ಫಲ ಬರುವನಕ ಶಾಂತಿಯ ತಾಳು. ಕಟ್ಟು ಬುತ್ತಿಯು ಮುಂದೆ ಉಣಲುಂಟು ತಾಳು, ತಾಳುವಿಕೆಗಿಂತನ್ಯ ತಪವು ಇಲ್ಲ. ಚಪ್ಪಾಳೆ. ರುಚಿಯೊಂದಿಗೆ ಸವಿಯಾದ ಇಂಪಾದ ಗಾನವನ್ನೂ ನಮಗೆ ಉಣಬಡಿಸಿದ್ರಿ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಇದಕ್ಕೆ ಮುಂದೆ ನಾವು ಬೆಲ್ಲ, ಒಂದು ಸ್ಪೂನ್ ಬೆಲ್ಲ ಹಾಕಬೇಕು. ಹಾಗೆ ಉಪ್ಪು ಕೊಡ್ತೀರಾ? ಎಸ್. ರುಚಿಗೆ ತಕ್ಕಷ್ಟ? ಹೌದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ತೀರಾ? ಎಸ್. 1 ಕಪ್ ಸಾಕ? ಹಾಂ, 1 ಕಪ್. ಇದು ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ಅದರೊಳಗೆ ಹೊಂದ್ಗೂಡ್ಬೇಕದು ಮಿಕ್ಸ್ ಆಗಿ. ಆವಾಗ ಅದು ಚೆನ್ನಾಗಿ ಹೀರ್ಕೊಳತ್ತಲ್ಲ, ಹೇಳ್ಕೊಂಡಾಗ ಅದು ಇದು ಚೆನ್ನಾಗಿ ಇರುತ್ತೆ ರಸ. ಅದರದ್ದು ಕಾಯಿ ರಸವನ್ನು ಬಿಟ್ಟಾಗ ಗೊಜ್ಜು ಬಹಳ ಚೆನ್ನಾಗಿ ಆಗುತ್ತೆ. ಹೌದು. ಇನ್ನು ಈ ಹೇರಳೆಕಾಯಿ ಉಪಯೋಗಿಸಿದ್ರಿಂದ ನಮಗೆ ಏನೆಲ್ಲ ಆರೋಗ್ಯದ ಉಪಯೋಗಗಳು, ಲಾಭಗಳು ಇದೆ ಅಂತ ತಿಳಿಸ್ಬೋದಾ? ಇದು ಮುಖ್ಯವಾಗಿ ಪಿತ್ತ ಶಮನ ಅಂತ ಹೇಳ್ತಾರೆ. ಈ ಹೇರಳೆಕಾಯಿ ರಸನ ತಗೊಂಡಾಗ ನಮ್ಮಲ್ಲಿ ಹೆಚ್ಚು ಪಿತ್ತ ಆದಾಗ ಅದು ಕನ್ಸಿಸ್ಟ್ ಮಾಡುತ್ತೆ, ಪಿತ್ತ ಕಮ್ಮಿ ಮಾಡುತ್ತೆ. ಜೊತೆಗೆ ಇದು ಸಿಟ್ರಸ್ ಅಂಶ ಹೆಚ್ಚು ಇರೋದ್ರಿಂದ ಅದು ಕೂಡ ಕಾನ್ಸ್ಟಿಪೇಷನ್ಗೂ ಒಳ್ಳೆಯದು. ಆಮೇಲೆ ವಾಮಿಟ್ ಸೆನ್ಸೇಷನ್ ಇರುತ್ತಲ್ಲ, ಅವಾಗ ಇದ್ರ ರಸ ತುಂಬ ಕುಡಿತಾರೆ. ಅಂದರೆ ಒಳ್ಳೆಯದು ಇದು ಆಯುರ್ವೇದಿಕ್ ಇದ್ರ ಪ್ರಕಾರ. ಹಾಗಾಗಿ ಬೇಸಿಗೆಯಲ್ಲಿ ಹೆಚ್ಚಿಗೆ ಪಿತ್ತದ ಅಂಶ ಜಾಸ್ತಿ ಆಗೋದ್ರಿಂದ ಇಲ್ಲಿ ಬೇಸಿಗೆಯಲ್ಲಿ ಇದನ್ನ ಹೆಚ್ಚಾಗಿ ಬೆಳೆಸ್ತಾರೆ, ಇದನ್ನ ಮಲೆನಾಡಿನ ಭಾಗದಲ್ಲಿ. ಆಮೇಲೆ ಇನ್ನೊಂದು ಬಾಣಂತಿಯರಿಗೆ ಇದರ ಲೇಹ ಮಾಡಿಕೊಡ್ತಾರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬಾಣಂತಿಯರ ಆರೋಗ್ಯಕ್ಕೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಹೌದು. ಇನ್ನು ಈ ಹೇರಳೆಕಾಯಿಂದ ಈ ಒಂದು ಅಡಿಗೆ ಬಿಟ್ಟು ಬೇರೆ ಏನೇನೆಲ್ಲ ಮಾಡಬಹುದು? ಈ ಹೇರಳೆಕಾಯಿಂದ ಹೇರಳೆಕಾಯಿ ಜ್ಯೂಸ್ ಮಾಡಬಹುದು. ಆಮೇಲೆ ಅದ್ರ ಕಲ್ಕೆ ಅಂತ ಮಾಡ್ತಾರೆ. ಇದನ್ನ ಇಡೀ ಹೇರಳೆಕಾಯಿನ ಬೂದಿಲಿ ಬೇಯಿಸ್ತಾರೆ. ಕೆಂಡ ಇರುತ್ತಲ್ವಾ, ಅದ್ರೊಳಗೆ ಬೇಯಿಸ್ಬಿಟ್ಟು ಅದ್ರೊಳಗಿಂದ ಇದೆಲ್ಲ ತೆಗೆದು ಮತ್ತೆ ಮಸಾಲೆ ಹಾಕಿ ಅದನ್ನ ಅರ್ದ್ಬಿಟ್ರೆ ತುಂಬಾ ದಿವಸ ಇಟ್ಕೊಬಹುದು ಅದನ್ನ.
ಉಪ್ಪಿನಕಾಯಿ ಅಂತ ಮಾಡ್ತಾರೆ. ಉಪ್ಪಿನಕಾಯಿ ಹೇರಳೆಕಾಯಿ ತುಂಬಾ ಉಪ್ಪಿನಕಾಯಿ. ಹೇರಳೆಕಾಯಿ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಈಗ ಮುಂದೆ ಇದನ್ನ ಈಗ ಇನ್ನೊಂದು ಚೂರು ಒಂದ್ಸತಿ ಕುದಿ ಬಂದ್ಮೇಲೆ ಉಪ್ಪು ಬೆಲ್ಲ ಹಾಕಾಯ್ತಲ್ವಾ, ನೆಕ್ಸ್ಟ್ ಮಸಾಲೆ ಹಾಕೊಳ್ಬೇಕು. ಸ್ಪೂನ್ ಕೊಡ್ತೀರಾ ಒಂಚೂರು? ಎಸ್. ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾ? ಹೌದು, ಇದು ಚೆನ್ನಾಗಿ ಅದು ಆ ರಸವನ್ನೆಲ್ಲ ಹೀರ್ಕೊಳ್ಬೇಕು ಹೇರಳೆಕಾಯಿ. ಕುದಿ ಬಂದು ಚೆನ್ನಾಗಿ ಹೀರ್ಕೋಬೇಕಾಗತ್ತೆ ಅದು. ಕೃಷಿ ಬಗ್ಗೆ ನಿಮಗೆ ಬಹಳ ಆಸಕ್ತಿ ಇದೆ ಅಂತ ಹೇಳಿದ್ರಿ, ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಅಂದರೆ ಹೇಳೋದಾದ್ರೆ ಇಲ್ಲಿ ನಮ್ಮಲ್ಲಿ ಮಲೆನಾಡಿನಲ್ಲಿ ಅಡಿಕೆನೇ ಮುಖ್ಯವಾದ ಕೃಷಿ. ಹೌದು. ಜೊತೆಗೆ ಕಾಳುಮೆಣಸು, ಏಲಕ್ಕಿ ಎಲ್ಲ ಬೆಳಿತೀವಿ. ಇನ್ನೂ ಹೊಸ ಹೊಸ ಕೃಷಿ ಅಂದರೆ ಬರೀ ನಾವು ಅಡಿಕೆ, ಭತ್ತ, ಮೆಣಸು ಅಲ್ಲದೇನೆ ಹಣ್ಣಿನ ಗಿಡಗಳನ್ನು ಒಂದಷ್ಟು ಚೆನ್ನಾಗಿ ಬೆಳೆಸೋದ್ರ ಮೂಲಕ ನಮಗೆ ಹಣ್ಣು ಕೂಡ ನಾವು ಹೊರಗಡೆ ಹೋಗಿ ತರಕ್ಕೆ ಇದಕ್ಕಿಂತ ನಮ್ಮಲ್ಲೇ ನಾವು ಬೆಳೆಯುವಂಥ ಈಗ ಏನು ಪಪ್ಪಾಯಿ ಬೆಳಿಬೋದು, ಜೊತೆಗೆ ಪೇರ್ಲೆ ಬೆಳಿಬೋದು. ಅದನ್ನ ಸ್ವಲ್ಪ ಪೇರ್ಲೆ ತೋಟನೂ ನಾನು ಮಾಡಿದ್ದೀನಿ. ಒಂದು 400 ಪೇರ್ಲೆ ಸಸಿ ಹಾಕಿದ್ದೀನಿ. ಅದರೊಳಗೆ ಸಾಕಷ್ಟು ಪೇರ್ಲೆ ಬರುತ್ತೆ. ಆದ್ರೆ ನಿಮಗೆ ಗೊತ್ತಿರಬೇಕು, ನಮ್ಮ ಮಲೆನಾಡಿನ ಸಮಸ್ಯೆ ಏನಂದ್ರೆ ತುಂಬಾ ಮಂಗನ ಕಾಟ ಇರೋದ್ರಿಂದ ನಮ್ಗೆ ಯಾವುದೇ ಹಣ್ಣಿನ ಬೆಳೆ ಬೆಳೆದ್ರೂ ಕೂಡ ನಮ್ಗೆ ಸಿಗೋದ್ ಕಷ್ಟ ಆಗತ್ತೆ. ಆದ್ರೂ ಅದ್ರ ನಡುವೆನೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಮಂಗಗಳಿಂದ ರಕ್ಷಣೆಯನ್ನು ಪಡೆದು ಕೂಡ ಹಣ್ಣುಗಳನ್ನ ನೀವು ಬೆಳೀತಾ ಇದ್ದೀರಿ, ಅದನ್ನ ಸೇವಿಸ್ತಾ ಇದ್ದೀರಿ. ಹೌದು ಹೌದು. ಜೊತೆಗೆ ಜಾಯಿಕಾಯಿ, ಸಿನಮೆನ್ನು ಇದು ಕೂಡ ನಾವು ಹಾಕಿದ್ದೀವಿ ಉಪಬೆಳೆಯಾಗಿ ಅದನ್ನು ಕೂಡ ಬೆಳೀತಾ ಇದ್ದೀರಾ. ಹೌದು. ನೋಡಿ ಈ ಕನ್ಸಿಸ್ಟೆನ್ಸಿ ಬಂತಲ್ವಾ? ಹೌದು. ಈಗ ಇದಾಗಿದೆ ಅಂತ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಓಕೆ. ಈಗ ಗೊಜ್ಜು ಸಿದ್ಧವಾಗಿದೆ ಅಲ್ವಾ, ಅಥವಾ ಇನ್ನೇನಾದ್ರು ಹಾಕಕ್ಕಿದೆಯಾ? ಇಲ್ಲ ಇಲ್ಲ, ಸಿದ್ಧವಾಗಿದೆ. ಓಕೆ. ಈ ಕನ್ಸಿಸ್ಟೆನ್ಸಿ ಬರಬೇಕದು. ಇದನ್ನ ನಾವು ಸವಿಯಾದ ರುಚಿಯಾದಂತಹ ಹೇರಳೆಕಾಯಿ ಗೊಜ್ಜು ಈಗಾಗಲೇ ಸಿದ್ಧವಾಗಿದೆ. ಇದನ್ನ ಈಗ ಪ್ರೆಸೆಂಟ್ ಮಾಡಬೇಕಲ್ವಾ? ಹೌದು. ಅಡಿಗೆ ಮಾಡೋದು ಮಾತ್ರ ಅಲ್ಲ, ಅಡಿಗೆನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ನೋಡಿದ್ರೆ ತಿನ್ಬೇಕು ಅನ್ನೋಂಗೆ ಇರಬೇಕು. ಈ ಹೇರಳೆಕಾಯಿ ಗೊಜ್ಜಿಗೆ ಯಾವ ಯಾವ ರೀತಿಯ ಕಾಂಬಿನೇಷನ್ ಅಲ್ಲಿ ಇದನ್ನ ಊಟ ಮಾಡಬಹುದು? ಅನ್ನಕ್ಕೂ ಹಾಕೋಬಹುದು. ಸ್ವಲ್ಪ ಅದು ಕಹಿ ಅಂಶ ಜಾಸ್ತಿ ಇರುತ್ತೆ, ಇದು ಹುಳಿ ಅಂಶನೂ ಜಾಸ್ತಿ ಇರೋದ್ರಿಂದ ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಈ ಜ್ವರ ಬಂದಾಗ ನಮ್ಗೆ ಊಟ ಸೇರ್ದಿದ್ದಾಗ ಕಂಚಿ ಕಾಯಿ ಗೊಜ್ಜು ಒಂಚೂರು ಹಾಕೊಂಡು ಊಟ ಮಾಡಿದ್ರೆ ಈ ನಾಲ್ಗೆಲಿರುವಂತಹ ಕಸರುಗಳೆಲ್ಲ ಹೋಗಿ ಕ್ಲೀನ್ ಆಗಿ ಇದು ಹೆಲ್ತಿಗೂ ಬೆನಿಫಿಟ್ ಆಗುತ್ತೆ. ಇದು ಅದ್ಭುತವಾದಂತಹ ಹೇರಳೆಕಾಯಿ ಗೊಜ್ಜು ಸಿದ್ಧವಾಗಿದೆ. ಮುಂದಿನ ರೆಸಿಪಿ ಯಾವುದನ್ನ ತೋರಿಸ್ಕೊಡ್ತಾ ಇದ್ದೀರಾ? ನಾನು ಹೇರಳೆಕಾಯಿಂದನೇ ಅದು ಜ್ಯೂಸ್ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ಆರೋಗ್ಯಕ್ಕೆ ಉತ್ತಮವಾದಂತಹ ಜ್ಯೂಸ್. ಓಕೆ. ತಂಪಾದ ಅದ್ಭುತವಾದಂತಹ ಹೇರಳೆಕಾಯಿ ಜ್ಯೂಸ್ ಅನ್ನ ಉಷಾ ಅವರು ಮಾಡಿಕೊಡಲು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ರೀಕ್ಯಾಪ್ ಅನ್ನ ನೋಡ್ಕೊಂಬರೋಣ ವೀಕ್ಷಕರೇ. ಹೇರಳೆಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಬಾಣಲೆಗೆ ತುಪ್ಪ ಹಾಕಿ ಕಾದ ನಂತರ ಸಾಸಿವೆ, ಉದ್ದಿನ ಬೇಳೆಯ ಒಗ್ಗರಣೆ ಮಾಡಿಕೊಳ್ಳಿ. ಇದಕ್ಕೆ ಕರಿಬೇವು ಮತ್ತು ಸಣ್ಣದಾಗಿ ಕತ್ತರಿಸಿದ 1 ಬಟ್ಟಲು ಹೇರಳೆಕಾಯಿ ಹಾಕಿ ಬಾಡಿಸಿ. ಈಗ ಮತ್ತೊಂದು ಬಾಣಲೆಗೆ ತುಪ್ಪ ಹಾಕಿ ಕಾದ ನಂತರ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ, 1 ಚಮಚ ಧನಿಯಾ, 7 ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, 3 ರಿಂದ 4 ಚಮಚ ಕೊಬ್ಬರಿ ತುರಿ ಹಾಕಿ ಫ್ರೈ ಮಾಡಿ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಾಣಲೆಯಲ್ಲಿ ಬೇಯುತ್ತಿರುವ ಹೇರಳೆಕಾಯಿಗೆ 1 ಬಟ್ಟಲು ನೀರು ಹಾಗೂ ಹುಣಸೆ ರಸ ಹಾಕಿ ಕೂಡಿಸಿ ಮತ್ತಷ್ಟು ಹೊತ್ತು ಬೇಯಲು ಬಿಡಿ. ಇದಕ್ಕೆ 1 ಚಮಚ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಿ. ನಂತರ ಈಗಾಗಲೇ ರುಬ್ಬಿಕೊಂಡಿರುವ ಖಾರದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕೂಡಿಸಿ ಮತ್ತೆ 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಿ ಚೆನ್ನಾಗಿ ನೀರು ಇಂಗಲು ಬಿಡಿ. ಈಗ ತಯಾರಾದ ಹೇರಳೆಕಾಯಿ ಗೊಜ್ಜನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಬಡಿಸಿ. ಹೇರಳೆಕಾಯಿ ಗೊಜ್ಜು ಸಿದ್ಧವಾಯಿತು. ಇನ್ನು ಹೇರಳೆಕಾಯಿ ಪಾನಕ ಹೇಗಿರುತ್ತೆ ತಿಳ್ಕೊಳ್ಳೋಣ ಬನ್ನಿ. ಹೇರಳೆಕಾಯಿ ಜ್ಯೂಸ್ ಮಾಡೋದಕ್ಕೆ ಎಲ್ಲ ಸಿದ್ಧ ಇದೆಯಾ ಉಷಾ ಮೇಡಮ್? ಹೌದು, ಎಲ್ಲ ಸಿದ್ಧ ಇದೆ. ಏನೇನೆಲ್ಲ ಇದೆ ಎಲ್ಲ ರೆಡಿ ಆಗಿದ್ರೆ ಆರಂಭಿಸಬಹುದು. ಮುಖ್ಯವಾಗಿ ಹೇರಳೆಕಾಯಿ, ಜೋನಿ ಬೆಲ್ಲ, ಏಲಕ್ಕಿ ಪುಡಿ, ಸರಿ, ನೀರು ಅಷ್ಟು ಬೇಕಾಗುತ್ತೆ. ಶುರು ಮಾಡೋಣ ಹಾಗಾದ್ರೆ. ಓಕೆ. ಇದಕ್ಕೆ ಮೊದಲು ಹೇರಳೆಕಾಯಿ ರಸನ ನಾವು ತಗೊಳ್ಳೋಣ. ಪ್ರೊಸೀಜರ್ ಎಲ್ಲ ನೋಡಿದ್ರೆ ಲಿಂಬೆ ಹಣ್ಣಿನ ಪಾನಕ ತರನೇ ಮಾಡ್ತಾ ಇರೋದು, ಆದ್ರೆ ಲಿಂಬೆ ಹಣ್ಣಿನ ಬದಲು ಹೇರಳೆಕಾಯಿ. ಇದು ಹೇಳಿದ್ದು ಪಿತ್ತ ಶಮನಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಪಿತ್ತ ಆದಾಗ ಈ ಹೇರಳೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ
ತುಂಬ ಕಮ್ಮಿ ತುಂಬಾ ಬೇಗ ಆಗಿಬಿಡುತ್ತೆ. ಈ ಕಡಿಮೆ, ವಾಮಿಟ್ ಪಿತ್ತ ಕಡಿಮೆ. ಸೆನ್ಸೇಷನ್ ಎಲ್ಲ ಇರುತ್ತಲ್ಲ, ಆವಾಗ ನಾವು ಇದನ್ನು ಮಾಡಿಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಏಲಕ್ಕಿ ಕೂಡ ಪಿತ್ತಕ್ಕೆ ಒಳ್ಳೇದಲ್ವಾ? ಹೌದು. ಇದನ್ನು ಸ್ವಲ್ಪ ಏಲಕ್ಕಿ ಹಾಕ್ತೀನಿ. ಅದನ್ನು ಪೂರ್ತಿಯಾಗಿ ಹಿಂಡ್ಕೊಳ್ಬಹುದೇನೋ? ಇಲ್ಲ, ಜಾಸ್ತಿ ಆಗ್ಬಿಡುತ್ತಾ? ಇದು ಹುಳಿ ಸ್ವಲ್ಪ ಕಹಿ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ನಾವು ಇದನ್ನ ಹಾಕೊಳಕ್ಕಾಗಲ್ಲ. ಒಂದು ಇಡೀ ಹಣ್ಣಲ್ಲಿ ಅರ್ಧ ಹಣ್ಣು ತೆಗೆದುಕೊಂಡ್ರೆ ಸಾಕು. ಅಂದ್ರೆ ನೀವು ಒಂದು ಗ್ಲಾಸಿಗಾದ್ರೆ ಸಾಕಾಗತ್ತೆ. ಜೋನಿ ಬೆಲ್ಲ, ಇದು ಜೋನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇದರೊಳಗೆ ಯಾವುದೇ ಕೆಮಿಕಲ್ ಹಾಕದೇ ಇರೋದ್ರಿಂದ ನಮಗೆ ಆ ಬೆಲ್ಲಕ್ಕಿಂತ ಈ ಜೋನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಆರ್ಗ್ಯಾನಿಕ್ ಬೆಲ್ಲ ಅಂತ ಕೂಡ ಹೇಳ್ಬಹುದು. ಹೌದು, ಜೋನಿ ಆಗಿರುತ್ತೆ, ಅದರಿಂದ ಅದನ್ನ ಜೋನಿ ಬೆಲ್ಲ ಅಂತ ಹೇಳಿ ಕರೀತಾರಲ್ವಾ? ಇದಕ್ಕೆ ಸ್ವಲ್ಪ ಫುಲ್ ಗ್ಲಾಸ್ ನೀರು ಹಾಕೋಣ. ನೀರು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೋನಿ ಬೆಲ್ಲ ಕೂಡ ಅಂದ್ರೆ ನಮ್ಗೆ ನಮ್ಮಲ್ಲಿ ರೈತರು ಕೆಲಸ ಮಾಡಿ ಬಿಸಿಲಲ್ಲಿ ಬಂದಾಗ ನೀವು ಬೆಲ್ಲ ಬಾಯಿಗೆ ಹಾಕೊಂಡು ನೀರು ಕುಡಿಯೋದು ನೋಡಿದಿರಲ್ಲ, ಮಲೆನಾಡು ಭಾಗದಲ್ಲಿ ಇದು ಕೂಡ ಅಂದ್ರೆ ಆಯಾಸನ ಪರಿಹಾರ ಮಾಡುತ್ತೆ ಅಂತ. ಬಿಸಿಲಿನಿಂದ ಕೆಲಸ ಮಾಡಿ ಮನೆ ಬಂದಾಗ ಈ ಪಾನಕವನ್ನ ಕುಡಿದ್ರೆ ಹೌದು ದೇಹಕ್ಕೂ ಹಿತ, ಮನಸ್ಸಿಗೂ ಹಿತ. ಹೌದು. ಹಾಕಿ ಸಿಂಪಲ್ ಅಂಡ್ ಟೇಸ್ಟಿ, ಬಹಳ ಸಿಂಪಲ್ ಆಗಿ ಬಹಳ ಬೇಗ ರೆಡಿಯಾದಂತಹ ವಿಶೇಷವಾದ ಹೇರಳೆಕಾಯಿ ಜ್ಯೂಸ್ ಸಿದ್ಧವಾಗಿದೆ. ಹೇರಳೆಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ. ಟೇಸ್ಟ್ ನೋಡೋದು ಮಾತ್ರ ಬಾಕಿ ಇದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ರೀಕ್ಯಾಪ್. ಹೆರಳೆಕಾಯಿ ಪಾನಕ ಮಾಡುವ ವಿಧಾನ. ಹೆರಳೆಕಾಯಿ ರಸವನ್ನು ಹಿಂಡಿ ಸೋಸಿ ಬೀಜವನ್ನು ಬೇರ್ಪಡಿಸಿ. ಇದಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿ, 2 ಚಮಚ ಜೋನಿ ಬೆಲ್ಲ ಮತ್ತು ನೀರು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ಕಡೆಯದಾಗಿ ಚಿಟಿಕೆ ಏಲಕ್ಕಿ ಪುಡಿ ಉದುರಿಸಿ ಕುಡಿಯಲು ಕೊಡಿ. ವೀಕ್ಷಕರೇ, ಈಗ ಹೇರಳೆಕಾಯಿ ಪಾನಕ ಟೇಸ್ಟ್ ನೋಡುವಂತಹ ಸಮಯ. ಬಹಳ ಚೆನ್ನಾಗಿದೆ ಉಷಾ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇನ್ಮೇಲೆ ನಮ್ಮ ಮನೆಗೆ ಹೋದ್ರೆ ನಮ್ಮ ಅಮ್ಮನ ಹತ್ರ ಹೇಳಿದ್ದೀನಿ, ನಾನು ಮಾಡಿಸ್ಕೊಂಡು ಕುಡಿತೀನಿ. ಥ್ಯಾಂಕ್ ಯು. ಈಗ ಹೇರಳೆಕಾಯಿ ಗೊಜ್ಜನ್ನ ಟೇಸ್ಟ್ ನೋಡುವಂತಹ ಸಮಯ. ಹೇಗಿದೆ? ಬಹಳ ಚೆನ್ನಾಗಿದೆ. ಹೇರಳೆಕಾಯಿ ಕಹಿ ಅಲ್ಲಲ್ಲಿ ಸಿಗ್ತಾ ಇದೆ, ಜೊತೆಗೆ ಜೋನಿ ಬೆಲ್ಲ ಅದು ಸಿಗ್ತಾ ಇದೆ. ಬಾಯಿಗೆ ಹಾಕಿದ್ರೆ ಆಹಾ ಎಂತ ರುಚಿ ಅನ್ನೋ ತರ ಇದೆ. ಇದನ್ನ ಅನ್ನಕ್ಕೆ ಹಾಕಿ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿ, ಅನ್ನಕ್ಕೆ ಹಾಕಿ ಅದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಪ್ಪನೂ ಚೆನ್ನಾಗಿರುತ್ತೆ. ಎಸ್, ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇರಳೆಕಾಯಿ ಜ್ಯೂಸ್ ಹಾಗೂ ಹೇರಳೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಉಷಾ ಮೇಡಮ್. ತಮಗೂ ಹಾಗೂ ದೂರದರ್ಶನ ಚಂದನ ವಾಹಿನಿಯವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿನ ವಿಶೇಷವಾದಂತಹ ಅಡುಗೆ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬನ್ನಿ ಬನ್ನಿ ಬೆಳ್ಳಂಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ತಿಂಡಿ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ! ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ. ಎಂಥ ರುಚಿ! ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ! ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ!